ಸಿದ್ದರಾಮಯ್ಯ ವಿರುದ್ಧ ಆಪ್ತರೇ ಮುನಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ನಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರು ನಮ್ಮ ಪರವಾಗಿ ಬ್ಯಾಟ್ ಬೀಸಿಲ್ಲ, ನಮ್ಮ ಹೆಸರನ್ನ ಸೇರಿಸಿಲ್ಲ ಅವರ ಪಟ್ಟಿಯಲ್ಲಿ ಅಂತೇಳಿ ಈಗ ಇದೇ ವಿಚಾರವಾಗಿ ಆಪ್ತ ಬಣದಲ್ಲಿ ಮಹಾ ತಲ್ಲಣ ಸೃಷ್ಟಿಯಾಗಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ನಿಗಿ ಕೆಂಡ ಕಾರೋದಕ್ಕೆ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಆಪ್ತರು ಮುನಿಸಿಕೊಂಡಿರೋದು. ಹೈಕಮಾಂಡ್ ಮುಂದೆ ಹೆಸರನ್ನ ಪ್ರಸ್ತಾಪ ಮಾಡದಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸಲ್ಲಿಸಿದ್ದ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ಆ ಪಟ್ಟಿ ಬಹಿರಂಗಗೊಂಡಂತ ಹಿನ್ನೆಲೆಯಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯವರ ಪಟ್ಟಿಯಲ್ಲಿ ಹಿಟ್ನಾಳ್ ಅವರ ಹೆಸರು ಇರಲಿಲ್ಲ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ರಾಘವೇಂದ್ರ ಅವರು ಮುನಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ ಅವರು ಖುದ್ದು ಮಂತ್ರಿಗಿರಿಗೋಸ್ಕರ ಲಾಬಿಯನ್ನು ನಡೆಸೋದಕ್ಕೆ ದೆಹಲಿಗೆ ಹಾರಿದ್ದಾರೆ. ಒಂದು ಸ್ಥಾನ ಇದೆ. ಆ ಒಂದು ಸ್ಥಾನಕ್ಕೋಸ್ಕರ ಈಗ ತೀವ್ರ ಪೈಪೋಟಿ ನಡೀತಾರೆ. ಇರುವಂತಹ ಒಂದು ಸ್ಥಾನದಲ್ಲಿ ಅಟ್ಲೀಸ್ಟ್ ನಮಗೊಂದು ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಪ್ರಮುಖವಾಗಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತವರು ರಾಘವೇಂದ್ರ ಹಿಟ್ನಾಳ್ ಹಾಗೆ ಎಚ್.ಸಿ. ಮಹದೇವಪ್ಪ ಅವರೆಲ್ಲರೂ ಕೂಡ ಬೇಸರವನ್ನ ಹೊರಹಾಕಿದ್ದಾರಂತೆ. ಕಾರಣ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಇಟ್ಟಂತ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇರಲಿಲ್ಲ ಅನ್ನೋದು ಬಹಿರಂಗಗೊಂಡಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಬೇಸರವನ್ನ ಹೊರಹಾಕ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇನ್ನ ಇಷ್ಟೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಅಸಮಾಧಾನದ ಸಮರದ ನಡುವೆ ಮೈಸೂರಿಗೆ ಮಾಜಿ ಸಿಎಂ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಸಿದ್ದರಾಮಯ್ಯ ಅವರು. ಈ ಸಂದರ್ಭದಲ್ಲಿ ಮೈಸೂರಿನ ಟಿಕೆ ಲೇಔಟ್ನಲ್ಲಿರುವಂತಹ ಸಿದ್ದರಾಮಯ್ಯ ಅವರ ನಿವಾಸ, ಅಲ್ಲಿಗೆ ಸಿದ್ದರಾಮಯ್ಯ ಅವರು ಬಂದರು. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲೇ ಅತೃಪ್ತಿಯ ಬೆಂಕಿಯ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯ ಅವರ ನೋ ರಿಯಾಕ್ಷನ್, ಏನೂ ಮಾತಾಡದೆ ಹಾಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿ. ವಿನೋದ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಏನು ಮಾತಾಡದೆ ಹಾಗೆ ಹೋಗಿರೋದು. ಒಂದ್ ಕಡೆ ಇಷ್ಟೆಲ್ಲ ಬೆಳವಣಿಗೆಗಳ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾರೆ ಎನ್ನುವಂತಹ ಮಾತುಗಳು ಕೇಳ್ತಾ ಇರೋದ್ರ ಮಧ್ಯೆ ಮತ್ತೊಂದ್ ಕಡೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಅವರ ಆಪ್ತ ಬಳಗದಲ್ಲೇ ಭಿನ್ನರಾಗ. ಈಗ ಸಿದ್ದರಾಮಯ್ಯ ಅವರ ನೋ ರಿಯಾಕ್ಷನ್, ಏನ್ ನಡೀತಾ ಇದೆ? ಶ್ರೀಪಾದ್, ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಯಾವಾಗಷ್ಟು ಕೆಳಗಿಡಿದ್ರು ಅವತ್ತಿನಿಂದ ಇವತ್ತು ಕೂಡ ಮಾಧ್ಯಮಗಳಲ್ಲಿ ಸಾಕಷ್ಟು ಆಂದೋಲನ ಕೈಗೊಳ್ತಾ ಇರುವಂತದ್ದು. ಇವತ್ತು ದೆಹಲಿಯಲ್ಲೂ ಕೂಡ ಅವರು ಮಂತ್ರಿಮಂಡಲ ಪುನರಚನೆ ಸಂದರ್ಭದಲ್ಲೂ ಕೂಡ ಯಾರ ಜೊತೆಲೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇದಾದ ಬಳಿಕ ಈಗಾಗಲೇ ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಮೈಸೂರಲ್ಲೂ ಕೂಡ ಕೇವಲ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಅಧಿಕಾರ ಅಂದ್ರೆ ಸಚಿವ ಸ್ಥಾನ ತೆಗೆದುಕೊಂಡಿದ್ದಾರೆ. ಮಾಧವಪುರ ಸಿಗಬೇಕಾಗಿದ್ದು, ಜೊತೆಗೆ ತನ್ವೀರ್ ಸೇಠ್ ಕೂಡ ಸಾಕಷ್ಟು ಆಕಾಂಕ್ಷೆಯನ್ನು ಹೊಂದಿದ್ರು. ಎಲ್ಲೋ ಒಂದು ಕಡೆ ಸಾಕಷ್ಟು ಅವರ ಜೊತೆಗಾರರಿದ್ದಾರೆ, ಅವರ ಆಪ್ತ ಬಳಗದಲ್ಲಿ ಗುಡಿಸಿಕೊಂಡಿದ್ದಂತಹ ಮಾಧವಪ್ಪ ಇರ್ಬೋದು, ಸಹಜವಾಗಿ ಸಾಕಷ್ಟು ಶಾಸಕರು ಕೂಡ ಒಂದಷ್ಟು ನಂಬಿಕೆ ಇಟ್ಕೊಂಡಿದ್ರು. ಸಿದ್ದರಾಮಯ್ಯ ನಮ್ಗೆ ಈ ಬಾರಿ ಈ ಸಚಿವ ಸಂಪುಟದಲ್ಲಿ ನಮ್ಗೆ ಸ್ಥಾನವನ್ನು ಕೊಡಿಸ್ತಾರೆ ಅಂತೇಳಿ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಮೈಸೂರಿಗೆ ಯಾವುದೇ ರೀತಿಯ ಸ್ಥಾನವನ್ನು ಸಿಕ್ಕಿಲ್ಲ, ಜೊತೆಗೆ ಅವರ ಆಪ್ತ ಶಾಸಕರು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಹೀಗಾಗಿ ಒಂದಷ್ಟು ಬೇಸರ, ಒಂದಷ್ಟು ಭಿನ್ನವಾದಗಳು ಕೂಡ ಈಗಾಗಲೇ ಶುರು ಆಗಿದೆ. ಸೊ ಹೀಗಾಗಿ ಇದೆಲ್ಲದರ ಮಧ್ಯೆ ಮೈಸೂರಿಗೆ ಒಂದು ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಜಸ್ಟ್ ಅವರು ಮಾಧ್ಯಮದ ಮುಖ ನೋಡಿ ಮನೆಗೆ ತೆರಳಿರುವಂತದ್ದು. ಜೊತೆಗೆ ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡದಂತೆ ಅವರು ಹಿಂದೆ ದೆಹಲಿಯಲ್ಲೂ ಕೂಡ ಮೈಸೂರು ಏರ್ಪೋರ್ಟ್ ನಲ್ಲೂ ಮಾತಾಡೋ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಎಲ್ಲ ಕೇಳಿ ಅಂತ ಹೇಳಿ ಅಷ್ಟೇ ತೆರಳಿದ್ರು. ಸೊ ಹೀಗಾಗಿ ಇವತ್ತು ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡದಂತೆ ತೆರಳಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು. ಅನ್ನೋದು ಮಾಹಿತಿ.